ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನ ಧ್ಯಾನಿಸಲಿಕ್ಕಿರುವಂಥ ವೇದವಾಕ್ಯವು ಕೀರ್ತನೆಗಳು 1ನೇ ಅಧ್ಯಾಯ, ವಚನಗಳು 1 ಮತ್ತು 2. ಕೀರ್ತನೆ 1 ಮತ್ತು 2. ಸನ್ಮಾರ್ಗದವರು ದುರ್ಮಾರ್ಗದವರು ಇವರ ವ್ಯತ್ಯಾಸ. 1ನೇ ವಚನದಲ್ಲಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಇರುವನವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಎನ್ನುವಂಥದ್ದು ದೇವರ ವಾಕ್ಯ. ಮೊದಲನೇದಾಗಿ ದುಷ್ಟರ ಆಲೋಚನೆಗಳು ಯಾವಾಗಲೂ ಕೆಟ್ಟವುಗಳಾಗಿರ್ತವೆ. ದುಷ್ಟರ ಆಲೋಚನೆಗಳು ಯಾವಾಗಲೂ ಭಯಂಕರವಾದ ಮಾರ್ಗವನ್ನು ಅನುಸರಿಸುತ್ತಾ ಇರ್ತವೆ. ಅದರಲ್ಲಿ ಕೆಲವು ನೋಡಬೇಕಾದ್ರೆ ಸ್ತ್ರೀ ಸಂಘ ಮಾಡುವಂಥದ್ದು, ಕುಡಿಕತನ, ದುಂದೌತನ, ಈ ರೀತಿಯಾಗಿ ನಾವು ನೋಡುವುದಾದರೆ ಲಾಮುವೆಲನ ತಾಯಿ ಕೂಡ ಹೇಳ್ತಾರೆ ಮಗನಿಗೆ, ನೀನು ಸ್ತ್ರೀ ಸಂಘ ಮಾಡಬೇಡ ಎಂದು, ಮತ್ತು ಕುಡಿಕತನದಲ್ಲಿ ಸೇರಬೇಡ ಎಂದು. ಕುಡಿಕತನದಲ್ಲಿ ಸೇರಿದವನು ಭಯಂಕರವಾದ ಪರಿಸ್ಥಿತಿಗೆ ಸೇರುವಂಥವನಾಗಿದ್ದಾನೆ. ಕುಡಿಕತನದಲ್ಲಿ ಸೇರುವವನು ಪಟಿಂಗತನವನಲ್ಲಿ ಹುಟ್ಟುತ್ತದೆ. ಸ್ತ್ರೀ ಸಂಘ ಮಾಡುವವನು ಆಳಕ್ಕೆ ಇಳಿಯುವ ಬಾವಿಗೆ ಹೋಗುವಂಥವನಾಗಿದ್ದಾನೆ. ಆದುದರಿಂದ ಕುಡುಕತನ ಆಗಲಿ, ದುಷ್ಟತನ ಆಗಲಿ, ಆಮೇಲೆ ಸ್ತ್ರೀ ಸಂಘ ಆಗಲಿ, ಬದುಕು ಬಾಳಿನ ಡಂಭವಾಗಲಿ, ಮತ್ತು ಕೆಟ್ಟ ಆಲೋಚನೆಗಳಲ್ಲಿ ನಡೆಯುವಂಥ ಒಂದು ಗೆಳೆಯರ ಸಂಘವಾಗಲಿ, ಇಂಥದ್ರಿಂದ ದೂರ ಇರಬೇಕು ಎನ್ನುವಂಥದ್ದು. ದುಷ್ಟರ ಆಲೋಚನೆ ಕೂಡ ನಾವು ಮಾಡಬಾರ್ದು. ಆಲೋಚನೆ ಯಾವತ್ತೂ ನಮಗೆ ಆ ರೀತಿ ಬರಬಾರ್ದು. ಆ ರೀತಿಯಾಗಿ ನಮ್ಮಲ್ಲಿ ದುಷ್ಟ ಆಲೋಚನೆಗಳು ಬಂದು ದುಷ್ಟ ಮಾರ್ಗದಲ್ಲಿ ನಾವು ನಡೀತಾ ಇರೋದಾದರೆ ನಮ್ಮಲ್ಲಿ ದೇವರ ಆತ್ಮನು ನೆಲೆಸಿಲ್ಲ ಎಂದು, ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಇಲ್ಲ ಎಂದು, ಯೇಸು ಕ್ರಿಸ್ತನ ಆತ್ಮವು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಎನ್ನುವಂಥದ್ದನ್ನು ತೋರಿಸ್ತದೆ. ಅದಕ್ಕಾಗಿ ದುಷ್ಟರ ಆಲೋಚನೆಯಂತೆ ನಡೆಯದೆ, ಇನ್ನೊಂದೇನು ಹೇಳ್ತಾ ಇದ್ದೇನೆ, ಪಾಪಾತ್ಮರ ಮಾರ್ಗ ದೇವರನ್ನು ಬಿಟ್ಟು, ದೇವರ ನಿಯಮಗಳನ್ನು ಬಿಟ್ಟು ನಾವು ಈ ಲೋಕದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮತ್ತು ಲೋಕದ ಭಯಂಕರವಾದ ಪರಿಸ್ಥಿತಿಗಳ ದಾರಿಯಲ್ಲಿ ನಡೆಯುವಂಥದ್ದು ಪಾಪದ ಮಾರ್ಗವಾಗಿದೆ. ಸುಳ್ಳಾಗಿರ್ಬೋದು, ಮೋಸವಾಗಿರ್ಬೋದು, ವಂಚನೆ ಆಗಿರಬಹುದು, ಮತ್ತು ಕೆಟ್ಟ ವಿಷಯಗಳಲ್ಲಿ ಕೈ ಹಾಕುವಂಥದ್ದಾಗಿರಬಹುದು, ಮತ್ತು ಕೆಟ್ಟ ಮಾರ್ಗದಲ್ಲಿ ನಡೆಯುವಂಥದ್ದಾಗಿರಬಹುದು, ಕುಡಿಕತನ ಆಗಿರಬಹುದು, ಕೊಲೆ ಆಗಿರಬಹುದು, ಹಾದರಾಗಿರಬಹುದು. ಈ ರೀತಿಯಾಗಿರ್ಲಿಕ್ಕಿರುವಂಥ ಪಾಪದ ಮಾರ್ಗದಲ್ಲಿ ನಾವೇನು ಮಾಡಬಾರ್ದು, ನಿಂತುಕೊಳ್ಳಬಾರದು. ಮೊದಲು ನಡೆಯಬಾರದು, ಆಮೇಲೆ ನಿಂತುಕೊಳ್ಳಬಾರದು. ದುಷ್ಟರ ಆಲೋಚನೆಯಂತೆ ನಡೆಯಬಾರದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು ಎನ್ನುವಂಥದ್ದಿಲ್ಲಿ ನಮಗೆ ತೋರಿಸ್ತದೆ. ಮೂರನೇದಾಗಿ ಏನು ಹೇಳ್ತಾ ಇದೆ ಅಂತಂದರೆ, ಧರ್ಮ ನಿಂದನೆ ಮಾಡುವವರ ಜೊತೆ ನಾವು ಯಾವತ್ತೂ ಕೂತ್ಕೊಳ್ಳಬಾರದು ಎನ್ನುವಂಥದ್ದು. ಧರ್ಮ ನಿಂದಕರು ಎಷ್ಟೊಂದು ಜನ ಒಬ್ಬರ ಧರ್ಮ ಒಬ್ಬರು ನಿಂದನೆ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಅದರಲ್ಲಿ ವಿಶೇಷವಾಗಿ ಸತ್ಯವೇದದ ನಿಂದನೆ ಮಾಡುವವರ ಜೊತೆ ನಾವು ಸೇರಲೇಬಾರದು. ಸತ್ಯವೇದವು ಇದು ಸತ್ಯವಾದ ಪುಸ್ತಕವಾಗಿದೆ, ನಿಜವಾದ ಪುಸ್ತಕವಾಗಿದೆ. ಇದು ದೇವರು ತನ್ನ ಮಕ್ಕಳಿಗೆ ಆತ್ಮನ ಮೂಲಕವಾಗಿ ಬರೆಸಿರ್ಲಿಕ್ಕಿರುವಂಥ ಪುಸ್ತಕವಾಗಿರುವುದರಿಂದ ಈ ಧರ್ಮಶಾಸ್ತ್ರ ನಿಂದನೆ ಮಾಡುವವರ ಜೊತೆ ನಾವು ಯಾವತ್ತೂ ಕೂತ್ಕೊಳ್ಳಬಾರ್ದು. ಈ ಮೂರು ಈ ಲೋಕದಲ್ಲಿ ಭಯಂಕರವಾಗಿವೆ. ಈ ಮೂರರಿಂದ ನಾವು ದೂರ ಇರಬೇಕಾದ್ರೆ ಅದು ನಮ್ಮಿಂದ ಸಾಧ್ಯವಿಲ್ಲ. ಈ ಮೂರರಿಂದ ನಾವು ದೂರ ಇರಬೇಕಾಗಿತ್ತಾದರೆ ನಾವು ಏನು ಮಾಡಬೇಕು, ಯಾರ ಜೊತೆ ನಾವು ಹೋಗಬೇಕು, ಯಾರ ಜೊತೆ ನಾವು ಕೂತ್ಕೊಳ್ಬೇಕು, ಯಾರ ಜೊತೆ ನಾವು ನಡೀಬೇಕು ಎನ್ನುವಂಥದ್ದನ್ನು ನಾವು ನೋಡಬೇಕಾದ್ರೆ ವಚನ 2ರಲ್ಲಿ ಏನು ಹೇಳ್ತಾ ಇದೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡಬೇಕಂತೆ. ಧರ್ಮಶಾಸ್ತ್ರದಲ್ಲಿ ನಾವು ಆನಂದ ಪಡುವಂಥದ್ದರ ಉದ್ದೇಶ, ಧರ್ಮಶಾಸ್ತ್ರವನ್ನು ಯಾವಾಗಲೂ ನಾವು ಓದಬೇಕು, ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು, ಯಾವಾಗಲೂ ನಮ್ಮ ನಾಲಿಗೆ ಮೇಲೆ ಇಟ್ಕೊಳ್ಬೇಕು, ಯಾವಾಗಲೂ ನಾವು ಅದನ್ನು ಹೇಳ್ತಾ ಇರಬೇಕು, ಓದ್ತಾ ಇರಬೇಕು, ಪ್ರಾರ್ಥಿಸ್ತಾ ಇರಬೇಕು, ಧ್ಯಾನಿಸ್ತಾ ಇರಬೇಕು, ಹಾಡುಗಳನ್ನು ಹಾಡ್ತಾ ಇರಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 24ರಲ್ಲಿ ಏನು ಹೇಳ್ತಾ ಇದೆ, ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ
ನಾವು ಯಾವಾಗಲೂ ನಿರತರಾಗಿರುವುದಾದರೆ, ಆರಾಧನೆ ಮಂದಿರಗಳಿಗೆ ಹೋಗುವಂಥದ್ದಾದರೆ, ದೇವ ಜನರ ಸಂಘದಲ್ಲಿ ನಾವು ಕೂತುಕೊಳ್ಳುವುದಾದರೆ, ದೇವ ಜನರ ಮಧ್ಯದಲ್ಲಿ ನಾವು ಇರುವುದಾದರೆ, ಅದೇ ಮಾತುಗಳು, ಅದೇ ಹಾಡುಗಳು ನಾವು ಕೇಳ್ತಾ ಓದ್ತಾ ಇರುವಾಗ ಈ ದುಷ್ಟರ ಆಲೋಚನೆಗಳು ನಮಗೆ ಬರುವುದಿಲ್ಲ. ಕೇವಲ ದೇವರ ಆಲೋಚನೆಗಳು ನಮಗೆ ಬರುವಂಥವುಗಳಾಗಿವೆ. ದೇವರ ಆಲೋಚನೆಗಳು ನಮಗೆ ಬರುವಾಗ ಈ ದುಷ್ಟರ ಆಲೋಚನೆಗಳು ಹೊರಟೋಗ್ತವೆ. ಮತ್ತು ನೀತಿವಂತಿಕೆಯ ಮಾರ್ಗದಲ್ಲಿ ನಾವು ನಡೆಯುವಾಗ ಈ ಪಾಪದ ಮಾರ್ಗವು ನಮಗೆ ಮರೆತು ಬಿಡ್ತೀವಿ. ಮತ್ತು ಯಾವಾಗಲೂ ಧರ್ಮವನ್ನು ನಿಂದನೆ ಮಾಡದ ಹಾಗೆ, ಧರ್ಮಶಾಸ್ತ್ರವನ್ನು ನಿಂದನೆ ಮಾಡದ ಹಾಗೆ, ಧರ್ಮಶಾಸ್ತ್ರವನ್ನು ನಾವು ಪ್ರೀತಿಸುವವರಾಗಿರಬೇಕು. ಧರ್ಮಶಾಸ್ತ್ರವನ್ನು ನಾವು ನಮ್ಮ ನಾಲಿಗೆ ಮೇಲೆ, ನಮ್ಮ ಹೃದಯಗಳ ಮೇಲೆ ಅವುಗಳನ್ನು ಜ್ಞಾಪಕ ಪಟ್ಟಿಯಾಗಿ ಹಣೆಯ ಮೇಲೆ, ಕೈಗಳಿಗೆ ಉಂಗುರವಾಗಿ ನಾವು ಧರಿಸುವುದಾದರೆ ಅದು ಯಾವಾಗಲೂ ನಮಗೆ ನಡೆಸುವಂಥದ್ದಾಗಿದೆ, ಕಾಯುವಂಥದ್ದಾಗಿದೆ. ಈ ಒಂದು ವಿಷಯವನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಬೇಕಾದ್ರೆ ನಾವು ಯಾವಾಗಲೂ ಧರ್ಮಶಾಸ್ತ್ರವನ್ನು ಅಥವಾ ಸತ್ಯವೇದದಲ್ಲಿರಲಿಕ್ಕಿರುವಂಥ ನಿಯಮಗಳನ್ನು ಕೈಕೊಂಡು ನಡೆಯಬೇಕು, ಕಟ್ಟಳೆಗಳನ್ನು ಕೈಕೊಂಡು ನಡೆಯಬೇಕು. ಮತ್ತು ದೇವರ ಆಜ್ಞೆಗಳನ್ನು ಮೀರದಂತೆ ಅವುಗಳನ್ನು ಅದರಲ್ಲಿ ನಡೆಯುವುದಾದರೆ ದೇವರು ನಮಗೆ ನೀತಿಯ ಮಾರ್ಗವನ್ನು ತೋರಿಸುವ ಆತನಾಗಿದ್ದಾನೆ. ದುಷ್ಟರ ಮಾರ್ಗದಿಂದ ಬಿಡಿಸುವ ಆತನಾಗಿದ್ದಾನೆ. ನೀತಿಯ ಮಾರ್ಗದಲ್ಲಿ ನಡೆಯುವವನು, ದೇವರ ಹೆಜ್ಜೆಜಾಡಿಯಲ್ಲಿ ನಡೆಯುವವನು, ತನ್ನ ಶಿಲುಬೆಯನ್ನು ತಾನು ಹೊತ್ತುಕೊಂಡು ತನ್ನ ಕಷ್ಟಗಳನ್ನು ಅನುಭವಿಸುವ ದೇವರ ಮಾರ್ಗದಲ್ಲಿ ನಡೆಯುವವನು ನಿತ್ಯ ಜೀವಕ್ಕೆ ಬಾಧ್ಯನಾಗುವವನು. ಆತನು ಯೇಸು ಕ್ರಿಸ್ತನೆಯ ಮಾರ್ಗವಾಗಿದ್ದಾನೆ. ಆ ಮಾರ್ಗದಲ್ಲಿ ಆತನು ನಡೆದು ನಿತ್ಯ ಜೀವಕ್ಕೆ ಬಾಧ್ಯನಾಗುತ್ತಾನೆ ಎನ್ನುವಂಥದ್ದು ಇದೆ ಇವತ್ತಿನ ವಾಕ್ಯ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಯೇಸುವೆ, ಇವತ್ತಿನ ಈ ವಾಕ್ಯವನ್ನು ನಿನ್ನ ಆಶೀರ್ವದಿಸಿ ಕೇಳುಗರ ಕಿವಿಗಳನ್ನು ಕರ್ತನೆ ನೀನು ಮುಟ್ಟಬೇಕಾಗಿ, ಹೃದಯವನ್ನು ಮುಟ್ಟಬೇಕಾಗಿ, ವಾಕ್ಯಗಳು ಅವರ ಹೃದಯದಲ್ಲಿ ಸ್ವಾಮಿ ಕಾರ್ಯ ಮಾಡುವುದಕ್ಕೆ ನೀನು ಕೃಪೆ ತೋರಿಸಬೇಕಾಗಿ ಜೀವವುಳ್ಳ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.